ಇಲ್ಲಿ ನಾನು ಗ್ರಹಿಸಿದ್ದೀನಿ. ಈ ಹಂತದಲ್ಲಿ ನಮಗೆ ಭಾವನಾ ಮೇಡಮ್ ಅವರು ಜೊತೆಲಿ ಬಂದು ನಮಗೆ ಸಹಕಾರ ಕೊಡ್ತಿದ್ದಾರೆ, ಅವರ ಶಕ್ತಿಯನ್ನು ನಮಗೆ ದಾರಿ ಇಡ್ತಾ ಇದ್ದಾರೆ. ಈ ಕನ್ನಡ ಚಿತ್ರರಂಗದ ಯಾರ್ಯಾರು ನಾವು ಇಲ್ಲಿ ಹಿರಿಯರಿದ್ದೀವಿ ಎಲ್ರಿಗೂ ಕೂಡ ಈ ಪೋಸ್ಟ್ ಕಾಯ್ದೆ ಬಂದರೆ ಚಿತ್ರೋದ್ಯಮ ಇರುತ್ತಾ ಇರಲ್ವ ಅಂತಕ್ಕಂಥ ಒಂದು ಎಲ್ಲ ವಿಚಾರಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ವಾಣಿಜ್ಯ ಮಂಡಳಿ ನಾವೇನು ಮನವಿಯನ್ನು ಕೊಟ್ಟಿದ್ದೀವಿ, ಈ ಮನವಿನಲ್ಲಿ ಇರ್ತಕ್ಕಂಥದ್ದು ಇಷ್ಟೇ ವಿಚಾರ. ಪೋಸ್ಟ್ ಕಾಯ್ದೆನ ಏಕಾಏಕಿ ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳಿದ್ರು ಅನ್ನೋ ಕಾರಣಕ್ಕೆ ಅದನ್ನ ಒಪ್ಪೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಚಿತ್ರರಂಗದ ರೀತಿ ನೀತಿ ನಿಯಮಗಳೇ ಬೇರೆ, ನಮ್ಮ ಚಿತ್ರೀಕರಣದ ಚಟುವಟಿಕೆಗಳೇ ಬೇರೆ, ಮಾಡುವಂಥ ಕೆಲಸ ಕಾರ್ಯಗಳ ಭಾವನೆಗಳೇ ಬೇರೆ, ಆಮೇಲೆ ಕೆಲಸ ಮಾಡುವಂಥ ಪ್ರಕ್ರಿಯೆ ಏನಿದೆ ಅದು ಮತ್ತು ಗಂಡು ಮತ್ತು ಹೆಣ್ಣಿನ ನಡುವೆ ಇರ್ತಕ್ಕಂಥ ಸಂಬಂಧಗಳೇ ಆಗಿರ್ತವೆ ಹೊರತು ನಾವಿಲ್ಲಿ ಯಾವ ಕಾರಣಕ್ಕೂ ಕಾಮುಕ ದೃಷ್ಟಿಯಲ್ಲಿ ಹೆಣ್ಣನ್ನು ನೋಡೋದಿಲ್ಲ. ಎಲ್ಲರೂ ಕೂಡ ನಮ್ಮ ಸಹೋದರ ಸಹೋದರಿಯರೇ. ಸೊ ಹಾಗಾಗಿ ನಾವು ಕೂಡ ಒಬ್ಬ ತಾಯಿ ತಂದೆಯವರಿಗೆ ಜೊತೆ ತಾಯಿಗೆ ಜನಿಸಿರೋದ್ರಿಂದ ಆ ಮಾತೆಯನ್ನು ನಾವು ಗೌರವಿಸ್ತೀವಿ. ಆದರೆ ಚಿತ್ರ ಮಾಧ್ಯಮದಲ್ಲಿ ನಾವೇನು ಹೇಳಬೇಕು ಅದನ್ನು ಮಾಡ್ತೀವಿ. ಆದರೆ ಚಿತ್ರ ನಿರ್ಮಾಣದ ಹಂತದಲ್ಲಿ ಆಗುವಂತಹ ಪ್ರಕ್ರಿಯೆಗಳನ್ನ ತಾವು ಅರ್ಥ ಮಾಡ್ಕೋಬೇಕು. ದಯಮಾಡಿ ಏಕಾಏಕಿ ಯಾವುದೇ ಕಾರಣಕ್ಕೂ ಒಪ್ಪಿಗೆ ಕೊಡೋ ಹಾಗಿಲ್ಲ. ಇದರಲ್ಲಿ ನಾವು ಒಂದು ಮನವಿ ಏನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಯಾವುದೇ ವರದಿಯನ್ನ ತಾವು ಕೊಡಬೇಕಾದ್ರೆ ಆಯೋಗಕ್ಕೆ ಅಥವಾ ಸರ್ಕಾರಕ್ಕೆ ನಾವು ಒಂದು ಸಮಿತಿಗಳನ್ನ ಮಾಡ್ಕೊಂಡಿದ್ದೀವಿ. ಎಲ್ಲ ಹಿರಿಯ ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞರು, ಕಲಾವಿದರು ಸೇರ್ಕೊಂಡು ಮಾಡ್ಕೊಂಡಿದ್ದೀವಿ. ನಾವು ಸಮಗ್ರವಾಗಿ ವಾಸ್ತವ ಮತ್ತು ನೈಜ ಸ್ಥಿತಿಗತಿಗಳನ್ನ ನಿಮ್ಮ ವರದಿ ಮುಖಾಂತರ ತಮಗೆ ಸಲ್ಲಿಸ್ತೀವಿ. ತಾವು ದಯಮಾಡಿ ಅಂತ ವರದಿಯನ್ನ ತಾವು ಕೊಡಬೇಕಾಗ್ತದೆ. ಯಾಕೆಂದ್ರೆ ಇದು ಟೆಕ್ನಿಕಲಿ ಹೇಳೋ ವಿಚಾರ ಅಲ್ಲ, ಭಾವನಾತ್ಮಕವಾಗಿ ಹೇಳೋ ವಿಚಾರ ಆಗಿದೆ. ಹಾಗಾಗಿ ನನ್ನ ಮನವಿ, ದಯಮಾಡಿ ನಮಗೆ ಗೌರವಿಸಿ, ಪರಿಗಣಿಸಿ ಚಿತ್ರರಂಗ ಉಳಿಸಿ. ಈ ಕಡೆ ಬನ್ನಿ, ಜಾಗ ಇದೆ, ಜಾಗ ಇದೆ, ಲೈನ್ ಬನ್ನಿ. ಇಲ್ಲೇ ಚೇರ್ ಆ ಕಡೆ ಇದೆ, ಅಲ್ಲ ಅದು ಹೇಳ್ಕೊಳ್ತೆ. ಚೇರ್ ಆ ಕಡೆ ತಗೊಂಬನ್ನಿ, ಚೇರ್ ಇಲ್ಲೇ ಪಕ್ಕದಲ್ಲಿ ಹಾಕಿ ಹೇಳ್ಕೊಳ್ಳಿ, ಅಲ್ಲಿ ಹೇಳ್ಕೊಂಬನ್ನಿ. ಮೇಡಮ್ ಅದು ತಗೊಳ್ಳಿ. ಮೇಡಮ್ ಬಂತಣ್ಣ, ಸ್ವಲ್ಪ ಜರಿಸ್ಕೊಂಡಾಗುತ್ತೆ, ನೀವು ಸ್ವಲ್ಪ ಜರಿಸ್ಕೊಳ್ಳ. ಹಾಂ ಆಗುತ್ತಾ? ಅವ್ರು ಈ ಕಡೆ ಜರುಗಬೇಕು. ಹೌದು, ಅವ್ರು ಮುಂದೆ ಇದ್ದಾರೆ. ಬಿಡಮ್ಮ, ಕುಂತ್ಕೊಮ್ಮ ಅಲ್ಲೇ. ಹಾಂ ಸರಿ, ಕುಂತ್ಕೊಳಮ್ಮ. ಹಾಂ ಸರಿ, ಇಲ್ಲಿ ಮೇಡಮ್ ಪಕ್ಕದಲ್ಲಿ ಕುಂತ್ಕೊಳ್ಳಿ, ಒಂದು ಸ್ವಲ್ಪ ಈ ಕಡೆ ಅಂತ ಹೇಳ್ಕೊಳ್ಳೋಣ. ಹಾಂ ಆಯ್ತು, ಜಾಗ ಇಲ್ಲ, ಅಡ್ಜಸ್ಟ್ ಕೊಡಿ. ಹಾಂ ಯಾಕ ಮುಂದೆ ಹಾಂ ಯಾಕೆ ಸರಿ ಕೂತ್ಕೊಳ್ಳಿ, ಎಷ್ಟೇಟಾಗಿ ನಂದು ವಿಡಿಯೋ ಹಾಕಿ ಮಾಡ್ತಾ ಇದ್ದೀನಿ. ಇಷ್ಟೊಂದು ಗೌರವ ಕೊಡ್ತಿದ್ದಾರೆ ಹೆಣ್ಮಕ್ಳಿಗೆ. ಏನು ಹೆಸರು ಬರ್ತಾರೆ? ವಿಜಯ್ ನ್ಯೂಸ್ ಫಸ್ಟ್ ಹೌದಾ? ಮೊಬೈಲ್ ಆಫ್ ಮಾಡೋದು ಹೌದು ಜಾಸ್ತಿ ಮಾತಾಡ್ತಾರೆ. ಮಾತಾಡ್ಬೋದಾ? ಸರ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು
ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆ ಅಂತ ಮಾಡಿಕೊಂಡು ಚಿತ್ರರಂಗ ಸಮಗ್ರವಾದ ತೊಂದರೆಗಳಿಗೆ ಸ್ಪಂದಿಸುವಂಥ ಕಾರ್ಯಕ್ರಮ ಮಾಡಿಕೊಂಡು ಇತ್ತೀಚಿನ ದಿನಗಳಲ್ಲಿ ಏನು ಇದು ಮೀಟು ಅಂತ ವಿಚಾರದಲ್ಲಿ ಭಾಳಷ್ಟು ರಾಷ್ಟ್ರವ್ಯಾಪ್ತಿ ಚರ್ಚೆ ಆಯಿತು. ಕೇರಳ ಮಾದ ಹೇಮಾ ವರದಿ ಮಾಡಬೇಕು, ಆಮೇಲೆ ಅದರಿಂದ ಹೆಣ್ಮಕ್ಳಿಗೆ ಏನು ತೊಂದರೆ ಆಗ್ತಾಯಿದೆ, ಹೆಣ್ಮಕ್ಳಿಗೆ ಶೋಷಣೆ ಆಗ್ತಾ ಇದೆಯಾ ಅಂತ ಎಲ್ಲ ಹೇಳಿದಾಗ ನಾವು ಕೂಡ ಖಂಡಿತವಾಗೂ ಖಂಡಿಸಿದ್ವಿ. ಅವತ್ತು ಅದೇನು ಇವತ್ತು ಕೊಟ್ಟಿದ್ರು ಪಾಸ್ಟ್ ಕಮಿಟಿ ಅನ್ನೋದು ನಮ್ಗೆ ಅನ್ವಯ ಆಗಲ್ಲ. ಕನ್ನಡ ಚಿತ್ರದಲ್ಲಿ ವಾಣಿಜ್ಯ ಮಂಡಳಿ ಅದರದೇ ಆದ ಅಸ್ತಿತ್ವ ಇದೆ, ಅದರದೇ ಆದ ಗೌರವ ಇದೆ. ಕನ್ನಡ ಚಲನಚಿತ್ರ ನಿರ್ಮಾಪಕ ಸಂಘ ಇರ್ಬೋದು, ವಾಣಿಜ್ಯ ಮಂಡಳಿ ಇರ್ಬೋದು, ನಿರ್ದೇಶಕ ಸಂಘ ಇರ್ಬೋದು, ಕಲಾವಿದ ಸಂಘ ಇರ್ಬೋದು, ಒಟ್ಟಾರೆ ಒಂದಾಗಿ ಒಗ್ಗಟ್ಟಾಗಿ ತಗೊಳ್ಳುವಂಥ ಅಭಿಪ್ರಾಯಕ್ಕೆ ಯಾರೇ ಬಂದು ಮುಖ ತೋರಿಸೋ ಕೆಲಸ ಮಾಡಿದರೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ನಿಜವಾಗ್ಲೂ ಹೇಳಿದ್ದೀನಿ. ಮುಂದೆ ಕೂಡ ಅದನ್ನೇ ಮಾತು ಬದಲಾಗ್ತೀನಿ. ಪಾಸ್ಟ್ ಕಮಿಟಿ ವಿಚಾರ ಬಗ್ಗೆ ಮತ್ತು ಭಾವನಾ ಅವರು ಭಾಳ ಚೆನ್ನಾಗಿ ಮಾತಾಡಿದ್ರು. ಇನ್ ಫ್ರಂಟ್ ಆಫ್ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಬಂದು ಕೇಳಿದಾಗ ಅವರಿಗೆ ಬಹುಶಃ ಅವರ ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗೋ ವಿಚಾರದಲ್ಲಿ ಅವ್ರು ಸ್ಪಂದಿಸಿರೋದು ಸತ್ಯ. ಅಂಥ ವಿಚಾರಗಳು ಬಂದಾಗ ವಾಣಿಜ್ಯ ಮಂಡಳಿ ಪರ್ಟಿಕ್ಯುಲರ್ ಸಿನಿಮಾ ರಂಗಕ್ಕೆ ಬೊಟ್ಟು ಮಾಡಿ ತೋರಿಸೋದು ಕೆಲಸ ಮಾಡಬೇಡಿ ಅಂತ ರಮೇಶ್ ಅವರು ಕೂಡ ಹೇಳಿದರು. ಪ್ಲಸ್ ಸುದೀಪ್ ಅವರು ಕೂಡ ನನಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲದೆ ಆ ಫೈರ್ ಸಂಸ್ಥೆಯವರು ನನ್ನ ಸೈಟ್ ಸೈನ್ ಮಾಡಿದೆ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟು ತಪ್ಪು ಮಾಡಿ ರಮ್ಯಾ ಅವ್ರು ಫೋನ್ ಮಾಡಿದಂತೆ. ದಟ್ಸ್ ವಾಟ್ ಎಸ್ ಎಕ್ಸ್ಪ್ರೆಸ್ ನೀನು ಪರ್ಸನಲ್ ಸಿಕ್ಕಿದ್ರು. ರಮ್ಯಾ ಅವ್ರು ಫೋನ್ ಮಾಡಿಬಿಟ್ಟು ಸರಿ ಹಿಂಗೆ ಆಗ್ತಾ ಇದೆ ಸ್ಪಂದಿಸ್ಬೇಕು ಅಂತ ಹೇಳಿದ್ರೆ ಅಂಥ ವಿಚಾರ ನಾನು ಎನಿ ಟೈಮ್ ಸ್ಪಂದಿಸ್ತೀನಿ. ನಾನು ಫೈರ್ ವಿಚಾರ ಗೊತ್ತಿಲ್ಲ ಅಂತೇಳಿ ಯಾವಾಗ ಫೈರ್ ವಿಚಾರ ಬಂತು ಅವ್ರಿಗೇನು ಅದಕ್ಕೂ ಏನು ಸಂಬಂಧ ಇದೆ, ನಮಗೂ ಅವ್ರಿಗೂ ಏನು ಸಂಬಂಧ? ನಮ್ಮ ಸಂಬಂಧ ಅದು ವಾಣಿಜ್ಯ ಮಂಡಳಿಗೆ 78 ವರ್ಷಗಳ ಇತಿಹಾಸ ಇದೆ. ವಾಣಿಜ್ಯ ಮಂಡಳಿ ಏನು ತೀರ್ಮಾನ ತಗೊಳುತ್ತೋ, ನಿರ್ಮಾಪಕ ಸಂಘ ಏನು ತೀರ್ಮಾನ ತಗೊಳುತ್ತೋ ಅದು ಗೌರವ ಪಡೋದು ನನ್ನ ಆದ್ಯ ಕರ್ತವ್ಯ. ಅದನ್ನು ಮಾಡುವಂಥ ಕೆಲಸ ಮಾಡ್ತಿದ್ದು ಸಾರಾಸಗಡ ಅಂತೇಳಿ ಅವ್ರು ಹೇಳಿದ್ದಾರೆ. ಅದರಿಂದ ಇವತ್ತು ದೇಶಿ ವೆಂಕಟೇಶ್ವರ ನೇತೃತ್ವದಲ್ಲಿ ತಾವೇನು ಸಭೆ ಮಾಡಿದ್ರು ಅರ್ಥಪೂರ್ಣವಾದ ಸಭೆ ಇದು. ನಿಜವಾಗ್ಲೂ ಭಾಳ ಖುಷಿ ಆಯಿತು. ನಾನು ಮುಂದೆ ಈಗಾಗಲೇ ನನಗೆ ಮಹಿಳಾ ಒಂದು ಲೆಟ್ರ್ ಕೂಡ ಬಂದಿದೆ. 18 ಪ್ರೋಗ್ರಾಮ್ಗಳು ಹಾಕೊಂಡ್ಬಿಟ್ಟು ನಮಗೆ ಉತ್ತರ ಕೊಡಿ ಅಂತ. ನಾವು ಉತ್ತರ ಕೊಡುವಂಥ ಕೆಲಸ ಮಾಡಿಲ್ಲ. ಅನ್ಲೆಸ್ ಅಂಟಿಲ್ ಐ ಕನ್ಸಲ್ಟ್ ವಿತ್ ದಿಸ್ ಆರ್ಗನೈಸೇಷನ್ ಏನು ಮುಂದೆ ಬಂದಿದ್ರು ತಮಗೂ ಕೂಡ ಕಾಪಿ ಕೊಡ್ತೀನಿ. ಅದು ನಮ್ಮ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆ ಮಾಡ್ಕೊಂಡಿರೋ ಸಂಸ್ಥೆಗೆ ಅವ್ರು ಕೊಟ್ಟಿರುವಂಥ ಲೆಟರ್ 17 ಪಾಯಿಂಟ್ಗಳನ್ನು ನೀವು ಕೂಲಂಕಷವಾಗಿ ನೋಡಿ. ಇದು ಯಾವ್ದಕ್ಕೆ ಉತ್ತರ ಕೊಡಬೇಕು, ಯಾವ ಥರ ಉತ್ತರ ಕೊಡಬೇಕು ತಮಗೆಲ್ಲರೂ ಗೊತ್ತಿದೆ. ಇಂಡಸ್ಟ್ರಿ ಆಸ್ ಎ ಹೋಲ್ ಎಲ್ಲರೂ ಆಸ್ತಿ ಇದು. ಎಲ್ಲರೂ ಮೆಂಬರ್ಸ್ ಆರ್ ಈಚ್ ಆ್ಯಂಡ್ ಎವರಿ ಮೆಂಬರ್ಸ್ ಆರ್ ಓನರ್ಸ್ ಆಫ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಎಲ್ಲರಿಗೂ ಗೌರವ ಇದೆ. ಗೌರವ ಕೊಡೋದು ಕೆಲಸ ಮಾಡೋದೇ ವಾಣಿಜ್ಯ ಮಂಡಳಿದು. ನಮ್ಮದು ಮೈನ್ ಡ್ಯೂಟಿ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟ್ರು. ಕರೆಕ್ಟಾ? 3 ಇಂಡಸ್ಟ್ರಿನೂ ಕೂಡ ಇದೆ ಸರ್. ನಾವು ಯಾವಾಗಲೂ ನಾವು 3 ನೋಡಿಲ್ಲ. ಕಲಾವಿದ್ರ ವಿಚಾರ ಬಂದಾಗಲೂ ಸ್ಪಂದಿಸಿದ್ದೀವಿ, ನಿರ್ದೇಶಕರ ವಿಚಾರ ಬಂದ ಸ್ಪಂದಿಸಿದ್ದೀವಿ, ಇನ್ಯಾವುದೋ ಸಣ್ಣ ವಿಚಾರಗಳು ಸ್ಪಂದಿಸಿದ್ದೀವಿ. ತಾವು ಈಗಾಗಲೇ ಗೊತ್ತು ಬಿಂಟು ಹಾಕೋಣ ಹಿಂದೆ ಸುದ್ದಿಯರನ್ನು ವಿಚಾರದಲ್ಲಾದಾಗ ವಾಣಿಜ್ಯ ಯಾವ ಥರ ಹ್ಯಾಂಡಲ್ ಮಾಡ್ತು. ತಾವು ಕೂಡ ಇದ್ರಿ, ದೇಶ್ ವೆಂಕಟೇಶ್ವರು, ನಮ್ಮ ಮುಸ್ಲಿಂ ಇದ್ದರು, ನಂದಿಯಾಳು ಕೂಡ ಇದ್ದರು, ಎಲ್ಲ ಇದ್ದರು. ನಮ್ಮ ಗುರುಪ್ರಸಾದ್ ಸೀನಿಯರ್ ಮೋಸ್ಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು. ತಾವು ಕೂಡ ಚರ್ಚೆ ಮಾಡಿದಾಗ ನಾವು ಯಾವುದೇ ನಿರ್ಧಾರಗಳನ್ನು ಏಕಪಕ್ಷವಾಗಿ ತೊಗೊಳೋದಿಲ್ಲ. ನಾವು ಪದಾಧಿಕಾರಿಗಳು ಕೂಡ ಏನೇ ನಾವು ನಿರ್ಧಾರ ತೊಗೊಳಬೇಕು ಅಂದರೆ ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಇದೆ. ನಾವೇನು 17 ಪಾಯಿಂಟನ್ನು ನಿಮಗೆ ಕೊಡ್ತೀವಿ, ನೀವು ಉತ್ತರ ಕೊಡಿ. ಅದನ್ನು ಕಾರ್ಯಕಾರಿ ಸಮಿತಿಯಲ್ಲಿ ಮುಂದಿಟ್ಟು ಆ ತಗೊಳ್ಳೋ ನಿರ್ಧಾರ ಭದ್ರಾಗ ಕೆಲಸ ಮಾಡೋದು ನನ್ನ ಜವಾಬ್ದಾರಿ. ಯಾವುದೇ ಕಾರಣಕ್ಕೂ ನಾವು ಸರ್ಕಾರ ಕೊಟ್ಟರು ಲೆಟ್ರಿಗೆ ಕೂಡಲೇ ನಾವು ಪಾಸ್ಟ್ ಕಮಿಟಿ ಮಾಡಬೇಕು, ಇನ್ನೊಂದು ಕಮಿಟಿ ಮಾಡಬೇಕು ಅಂತ ನಿರ್ಧಾರ ತಗೊಳ್ಳೋದು ವಾಣಿಜ್ಯ ಮಂಡಳಿ ಸಾಕಷ್ಟು ಹಿರಿಯ ನಟರಿದ್ದಾರೆ. ಅವರು ಸುದೀಪ್ ಎನಿ ಟೈಮ್ 24 ಬರ್ತಾರೆ ನನ್ನ ಕರೀರಿ ಬರ್ತಾರೆ. ಅದಂದ್ರೆ ಭಾವನಾ ಅವರು ಕೂಡ ನೋಡಿ ಅವತ್ತು ಅವರು ಮಾತಾಡಿದ ವಿಚಾರ, ಒಂದೊಂದು ವಿಚಾರಗಳನ್ನು ಸುವರ್ಣಾಕ್ಷ ಬರೋದು ವಿಚಾರಗಳು ಅವತ್ತು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಅವ್ರಿಗೆ ಅರ್ಥ ಆಗಿದೆ. ಅವ್ರು ಅಂದರು ಯಾಕೆ ಹಿಂಗೆ ಮಾತಾಡೋದ್ರೆ ಮೇಡಮ್ ನಮಗೆ ವಾಣಿಜ್ಯ ಮಂಡಳಿಯಲ್ಲಿ ನಮ್ಮಲ್ಲಿ ಇದುವರೆಗೂ ಯಾವುದೇ ಒಂದು ಕಂಪ್ಲೇಂಟ್ ಬಂದಿಲ್ಲ. ನಾಟ್ ಇನ್ ಸಿಂಗಲ್ ಕಂಪ್ಲೇಂಟ್. ಶುಟಿಯರನ್ ಕೇಸಲ್ಲಿ ಬಂದ ಮೇಲೆ ನಮ್ಗೆ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ. ಯಾವುದೇ ಥರ ಮಹಿಳಾ ಶೋಷಣೆ ಆಗಿಲ್ಲ. ಆಗ ಶೌಚಾಲಯ ಕೊಡುವೆ ಅದು ಇನ್ನೇನೋ ಕೊಟ್ಟಿಲ್ಲ ಅಂದರೆ ನಾ ಯಾವತ್ತು ಯಾವ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂಥ ಕೆಲಸ ಎಲ್ಲ ನಿರ್ಮಾಪಕರು ಮಾಡಿದ್ದಾರೆ. ಶೂಟಿಂಗ್ ಸ್ಪಾಟ್ ನಾವು ಕೊಡುವಷ್ಟು ಫೆಸಿಲಿಟಿ ಯಾರು ಕೊಡೋದಿಲ್ಲ. ಬಹುಶಃ ನಾವು ಹೆಣ್ಮಕ್ಳು ನಮಗೂ ಅಣ್ಣ ತಮ್ಮ ಅಕ್ಕ ತಂಗಿದ್ದಾರೆ, ನಮಗೂ ತಾಯಿಯಂದಿದ್ದಾರೆ. ಆ ಗೌರವ ಕೊಡೋಕೆ ಎಲ್ಲ ನಿರ್ಮಾಪಕರು ಯಾವಾಗಲೂ ಕೆಟ್ಟ ರೀತಿ ನಡ್ಕೊಂಡು ನಿದರ್ಶನಗಳು ನಮ್ಮಲ್ಲಿಲ್ಲ. ಎಲ್ಲೇ ಬೇರೆ ಕಡೆ ನಡೆದಿರೋದು ಎಲ್ಲ ಬೇರೆ ಸಂಘ ಸಂಸ್ಥೆಗಳಲ್ಲಿ, ಕಾರ್ಪೊರೇಟ್ ಕಂಪ್ನಿಗಳಲ್ಲಿ, ಪಬ್ಲಿಕ್ ಸೆಕ್ಟರಲ್ಲಿ ಎಲ್ಲ ಕಡೆ ನಡೆಯುವಂಥ ವಿಚಾರ. ಇದು ತಗೊಂಬಂದು ಮಹಿಳಾ ಆಗೋದ್ರದ್ದು ಏನು ಡ್ಯೂಟಿ ಇದೆ, ದೇರ್ ಡ್ಯೂಟಿ. ಹೆಣ್ಮಕ್ಳು ಶೋಷಣೆ ಕೊಡೋದು, ಹೆಣ್ಮಕ್ಳು ತೊಂದರೆ ಆದ ಕೇಳೋದು. ವಾಟ್ ಅಬೌಟ್ ಗಂಡು ಮಕ್ಳು ತೊಂದರೆ ಆದರೆ ಎಷ್ಟೋ ವಿಚಾರಗಳಲ್ಲಿ ಬೇರೆ ಬೇರೆ ಥರ ತೊಂದರೆಗಳು ಕೂಡ ಆಗಿದೆ ಸಿನಿಮಾ ರಂಗದಲ್ಲಿ. ಎಲ್ಲ ಸಾಲ್ವ್ ಮಾಡೋಕ್ಕೆ ಇರೋದೇ ಚಿತ್ರರಂಗ, ವಾಣಿಜ್ಯ ಮಂಡಳಿ, ನಿರ್ಮಾಪಕ ಸಂಘ ನಾವೇನು ನಿರ್ಧಾರ ಅದೇ ಅಂತಿಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಹಿಳಾ ಆಯೋಗಕ್ಕೂ ಕಂಪ್ಲೇಂಟ್ ಹೋಗಿಲ್ಲ ಸರ್. ಕಂಪ್ಲೇಂಟ್ ಅವ್ರಿಗೂ ಯಾವುದೇ ಥರ ಒಂದು ಕಂಪ್ಲೇಂಟ್ ಬಂದಿಲ್ಲ. ಯಾವುದೇ ಥರದ್ದು ನಮ್ಗೆ ಇದುವರೆಗೂ ಇದಾಗಿಲ್ಲ. ನಿಮ್ಗೆ ಕಂಪ್ಲೇಂಟ್ ನಾನು ಕೇಳಿದೆ, ಆ ಮೇಡಮ್ ಅವ್ರು ಹೇಳಿದ್ರು ನಮ್ಗೆ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ. ಕಂಪ್ಲೇಂಟ್ ಬಂದ್ರೆ ಯಾಕೆ ಸೀರಿಯಸ್ ತಗೊಂತ ನಾನು ಕೇಳಿದೆ. ಅದಕ್ಕೆ ಇಲ್ಲ ನಮ್ಮ
ಪಾಸ್ಟ್ ಕಮಿಟಿ ಇದು ಫಾರ್ಮ್ ಬೆಳೆದು ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅಂದ್ರೆ ಇದುವರೆಗೂ ಇಲ್ಲಿ ನಮ್ಮ ವಾಣಿಜ್ಯ ಮಂಡಳಿ ಇದು ಅಪ್ಲೈ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಆ ಕಾನೂನು ರೀತಿಯಲ್ಲಿ ಕಾನೂನನ್ನು ತೆಗೆದರಂತ ಸಮಾಲೋಚನೆ ಮಾಡ್ತೀನಿ. ತಾವು ಕೊಡೋ ಉತ್ತರವನ್ನು ಕೂಡ ಕಾನೂನಲ್ಲಿ ಹೇಳ್ತೀನಿ. ನಮ್ಮ ಸೀನಿಯರ್ ಮೋಸ್ಟ್ ಆಫ್ ಹೈಕೋರ್ಟ್ ಲಾಯರ್ ದಿವಾಕರ್ ಕನ್ಸಲ್ಟ್ ಮಾಡಿದೆ. ಅವ್ರು ಹೇಳಿದ್ರು ಅಂದರೆ ನಿಮಗೂ ಅಪ್ಲೈ ಆಗೋದಿಲ್ಲ. ಈ ಕೇಸಲ್ಲಿ ಏನಾಯ್ತು ನಾನೇ ಕನ್ಸಲ್ಟೇಷನ್ ಬರ್ತೀನಿ, ವಾಲಂಟಿಯರ್ ಬಂದು ನಾನು ಉತ್ತರ ಕೊಡ್ತೀನಿ ಹೇಳಿದ್ರೆ ಅದಕ್ಕೆ ನಾವು ಏನು ನಮ್ಮ ಇತಿಹಾಸ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಗೆ ಕೂಡ ಕಾಪಿ ಕೊಡ್ತೀನಿ. ಆ ಕಾಪಿ ನಾವೇನು ಉತ್ತರ ಕೊಡ್ತೀರೋ ತಗೊಂಬನ್ನಿ, ಅದನ್ನ ನಾನು ಚರ್ಚೆ ಮಾಡಿ ವಾಣಿಜ್ಯ ಮಂಡಳಿ ಕಾರ್ಯಕರ್ತ ತೀರ್ಮಾನ ತಗೊಂಡು ಅಂತಿಮವಾದ ನಿರ್ಧಾರ ಒಟ್ಟಾರೆ ಒಂದಾಗಿ ಒಗ್ಗಟ್ಟಾಗಿ ಒಂದು ನಾವು ಏನೋ ಪ್ರದೇಶ ತೋರಿಸಿ ನಾವು ಮಹಿಳಾ ಆಯೋಗಕ್ಕೆ ಉತ್ತರ ಕೊಡೋದಕ್ಕೆ ಕೆಲಸ ಮಾಡೋದು. ಸುದೀಪ್ ಧ್ವನಿ ಹೇಳ್ಬೇಕು ಅಂತ ಸುದೀಪ್ ಅವರು ಸಾರಾ ಸಂಘಟ ನನಗೆ ಕೇಳಿದ್ರು ಚೇತನನೇ ವ್ಯಕ್ತಿ ಯಾರು, ಅವ್ರು ವಾಟ್ ವೇ ಈಸ್ ಕನೆಕ್ಟೆಡ್ ಟು ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ವಾಟ್ ವೇ ಈಸ್ ಕನೆಕ್ಟೆಡ್ ಕನ್ನಡ ಚಿತ್ರರಂಗ. ಅಂದ್ರೆ ಇದು ಇಂಥ ವಿಚಾರಗಳು ಮಾಡ್ಬೇಕಾದ್ರೆ ವಾಣಿಜ್ಯ ಮಂಡಳಿ ನಮ್ಮದೇ ಆದ ಒಂದು ಅಸ್ತಿತ್ವದ 78 ಇತಿಹಾಸ ಇದೆ. ನಾವು ಯಾವುದೇ ಕಾರಣಕ್ಕೂ ಫೈರ್ ಸಂಸ್ಥೆ ಸಂಬಂಧ ನಾವು ಸಪೋರ್ಟ್ ಮಾಡೋ ಕೆಲಸ ಮಾಡಲ್ಲ. ಇವತ್ತಿಂದ ನಾನು ಹೇಳಿದೆ ಅಂತ ನಿನ್ನೆ ಹೇಳಿದ್ರು, ಅದನ್ನ ನಾನು ಪ್ರತಿಪಾದನೆ ಎಂಡಾರ್ಸ್ ಮಾಡ್ತಾ ಇದ್ದೀನಿ. ರಮೇಶ್ ಅವರಂದ್ರು ಕೂಡ ಒಂದು ಮಾತು ಹೇಳಿದ್ರು, ಯಾವಾಗಲೂ ಯಾಕೆ ಚಿತ್ರರಂಗ ಮಾತ್ರ ಬೆಟ್ ಮಾಡಿ ತೋರಿಸ್ತೀರಾ, ಚಿತ್ರರಂಗದಿಂದ ಯಾಕೆ ಮಾಡಿ ಬೇರೆ ಕಡೆ ಆಗ್ತಾ ಇಲ್ವಾ, ನಮ್ಮ ಚಿತ್ರರಂಗದ ಅಂತ ಯಾವುದು ನಿದರ್ಶನಗಳಿಲ್ಲ, ಯಾಕೆ ನಮಗೆ ಈಗಾಗಲೇ ಚಿತ್ರರಂಗ ನಶಿಸಿ ಹೋಗ್ತಾ ಇದೆ, ಹಾಳಾಗ್ತದೆ, ನಿರ್ಮಾಪಕರಿಗೆ ಹಣ ಹಾಕಿ ದುಡ್ಡು ಬರ್ತಾ ಇಲ್ಲ. ಇಂಥ ವಿಚಾರಗಳು ಪದೇ ಚುಚ್ಚಾದ್ರೆ ನಿರ್ಮಾಪಕರು ಬರೋ ದುಡ್ಡು ಎಲ್ಲಿ ಬರ್ಬೇಕು? ಹೊಸ ನಿರ್ಮಾಪಕರು ಏನೋ ಒಂದು ದೊಡ್ಡ ಆಸೆ ಇಟ್ಕೊಂಡು ಸಿನಿಮಾ ಮಾಡ್ಕೊತಾರೆ ಅಂತ ಸ್ಪಂದಿಸುವಂತ ಕೆಲಸ ಮಾಡೋದು ನಮ್ಮ ಧರ್ಮ. ನೋಡು, ಇವತ್ತು ನಮ್ಮ ದೇಶ ವೆಂಕಟೇಶ್ವರ ವಾಲಂಟಿಯರ್ ನಿಂತ್ಕೊಂಡ್ಬಿಟ್ಟು ಇಷ್ಟೆಲ್ಲ ಸಮೂಹ ಕಟ್ಕೊಂಡ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಒಂದು ಕಾನೂನು ರೀತಿಯಲ್ಲಿ ಬಂದು ತಾವೇನೋ ಇವತ್ತು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಸರ್. ನಿಜವಾಗ್ಲೂ ಗ್ರೇಟ್ಫುಲ್ ಟು ಸರ್. ಎಂಟೈರ್ ವಾಣಿಜ್ಯ ಮಂಡಳಿ ಪರವಾಗಿ ಚಿತ್ರದ ಪರವಾಗಿ ನಿಮ್ಮ ಕಮಿಟಿಗೆ ಧನ್ಯವಾದ ಹೇಳ್ತೀನಿ. ಒಳ್ಳೆ ಹೋರಾಟ ಮಾಡಿದ್ರೆ ಆ ಹೋರಾಟ ಸ್ಪಂದಿಸುವಂತ ಮಾಡ್ತೀನಿ ಅಂತ ಹೇಳಿ ಬರ್ತವೆ. ಯಾವುದೇ ಕಾರಣಕ್ಕೂ ನಿಮ್ಮ ಮಾಹಿತಿಗಳಿಂದ ನಾನು ಯಾವುದೇ ಲೆಟ್ರು ಬರೆಯೋದಿಲ್ಲ. ಅಧ್ಯಕ್ಷ, ಈಗ ಮಾಧ್ಯಮದ ಮುಂದೆ ನಾನು ಒಂದೆರಡು ಮಾತುಗಳು ಹೇಳ್ತೀನಿ. ನಮ್ಮ ಚಿತ್ರರಂಗ ವಿಷಯ ಬಂದ್ಬಿಡಿ ಆಚೆ. ಎಸ್ ಮಾ ಅಧ್ಯಕ್ಷರೇ ಮತ್ತು ಮಾಧ್ಯಮ ಮಿತ್ರರೇ, ಸ್ವಲ್ಪ ಲೋಕ ಸಹಕಾರ ಸಂಪ್ರದಾಯ, ಜಲ, ಇತಿಹಾಸ, ತಂತ್ರಜ್ಞಾನ, ಯುವ ಪೀಳಿಗೆ, ಸಾಮಾಜಿಕ ಸಮಸ್ಯೆಗಳು, ಸಾಂಸಾರಿಕ ಸಮಸ್ಯೆಗಳು, ಸ್ನೇಹ ಸಂಬಂಧಗಳ ಒಂದು ಬಾಂಧವ್ಯ, ಸಿನಿಮಾ ರಂಗದ